ವಿನಯ ನಡಿಗೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರವೀಣ್, ನನ್ನ ಜೊತೆ ಇದ್ದಾರೆ ಯಶವಂತ್. ಇದೀಗ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡ್ತೇನೆ ಅಂತ ಹೇಳಿದ್ದಂತಹ ವಿನಯ್ ಕುಮಾರ್, ಮುಖ್ಯಮಂತ್ರಿ ಸಿದ್ದರಾಮಯ್ಯ, ನಿರಂಜನಾನಂದಪುರಿ ಸ್ವಾಮೀಜಿ, ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಎಸ್ ಮಲ್ಲಿಕಾರ್ಜುನ ಅವರೊಂದಿಗೆ ಕಾಣಿಸಿಕೊಂಡಂತಹ ಫೋಟೋ ಇದೀಗ ವೈರಲ್ ಆಗಿರುವಂಥದ್ದು. ಇದೆಲ್ಲ ನೋಡಿರೋ ಒಂದು ಕಡೆ ವಿನಯ್ ಕುಮಾರ್ ಅವರ ಬಂಡಾಯ ಶಮನ ಆಗಿದೆ ಅನ್ನೋಂತಹ ಮಾತು ಸಹ ಕ್ಷೇತ್ರದಲ್ಲಿ ವ್ಯಕ್ತವಾಗ್ತಿರುವಂಥದ್ದು. ಸೊ ಇದ್ರ ಬಗ್ಗೆ ವಿನಯ್ ಕುಮಾರ್ ಒಂದು ಕ್ಲಾರಿಟಿ ಕೊಟ್ಟಿದ್ದಾರೆ. ಆ ಕ್ಲಾರಿಟಿ ಏನು ಅಂತೇಳಿ ನೋಡ್ಕೊಂಡು ಬರೋಣ ಬನ್ನಿ. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ವಿನಯ್ ಕುಮಾರ್. ಇವತ್ತು CM ಸಾಹೇಬ್ರನ್ನ ಭೇಟಿ ಮಾಡಿದ್ವಿ. ಅದು ಒಂದು ಸೌಜನ್ಯಯುತ ಭೇಟಿಯಾಗಿತ್ತು. ಆ ಒಂದು ಮೀಟಿಂಗಲ್ಲಿ ಹೇಳಿದೆ, ನಾನು ಪಕ್ಷೇತರ ನಿಂತರೆ ಗೆಲ್ಲೋ ಚಾನ್ಸಸ್ ಇದೆ ಅಂತ ಮನವರಿಕೆ ಮಾಡಿಕೊಟ್ಟೆ. ಸಾಹೇಬರು ನೋಡು, ಇನ್ನೂ ಫ್ಯೂಚರ್ ಇದೆ, ಅವಕಾಶ ಇದೆ ಅಂತ ಹೇಳಿದ್ದಾರೆ. ನಿಮ್ಮನ್ನೆಲ್ಲ ಬೆಳೆಸ್ತೀನಿ ಅಂತೆಲ್ಲ ಹೇಳಿದ್ದಾರೆ. ಈಗ ದಾವಣಗೆರೆ ಒಂದು ರಾಜಕೀಯ ಪರಿಸ್ಥಿತಿನಲ್ಲಿ ಲಕ್ಷಾಂತರ ಜನರು ಇವತ್ತು ನಾನು ಪಕ್ಷೇತರ ನಿಲ್ಲಬೇಕಂತ ಅಪೇಕ್ಷೆ ಪಡ್ತಾ ಇದ್ದೀರಾ. ನಾನಿನ್ನೂ ಮುಂಚೆನೂ ಹೇಳಿದಾಗೆ ಅಂತಿಮ ನಿರ್ಧಾರ ತಗೊಂಡಿಲ್ಲ. ಇನ್ನೂ 2 ದಿನ ಜನಾಭಿಪ್ರಾಯ ಸಂಗ್ರಹ ಮಾಡೋದು ಬಾಕಿ ಇದೆ, ಮಾಯಕೊಂಡ ಕ್ಷೇತ್ರದಲ್ಲಿ ಹಾಗೂ ದಾವಣಗೆರೆ ಉತ್ತರ ಕ್ಷೇತ್ರದಲ್ಲಿ. ಅದಾದ ನಂತರ ಒಂದು ಪ್ರೆಸ್ ಮೀಟ್ ಕರೆದು ನಾನು ನನ್ನ ಅಂತಿಮ ನಿರ್ಧಾರ ತಿಳಿಸ್ತೀನಿ. ದಯವಿಟ್ಟು ಯಾವುದೇ ಬಂಡಾಯ ಶಮನ ಆಯಿತು ಅಥವಾ ನನ್ನ ಪಕ್ಷೇತರ ನಿಲ್ಲಬೇಕನ್ನೋ ಒಂದು ಬಯಕೆ ಶಮನ ಆಯಿತು ಅಂತ ಅನ್ಕೋಬೇಡಿ. ನಾನು ಬರ್ತೀನಿ, ಬಂದು ನಿಮ್ಮನ್ನೆಲ್ಲ ಕಾಣ್ತೀನಿ. ನಮಸ್ಕಾರ. ಸೊ ಇದಿಷ್ಟು ವಿನಯ್ ಕುಮಾರ್ ಅವರ ಮಾತು. ವಿನಯ್ ಕುಮಾರ್ ಮಾತಾಡ್ತಾ ಹೇಳ್ತಾ ಇದ್ರು, ಅಂದರೆ ಇನ್ನೊಂದು 2 ದಿನ ಟೈಮ್ ಇದೆ, ಕಾದು ನೋಡೋಣ ಅನ್ನೋಂಥ ಮಾತನ್ನು ಸಹ ಹೇಳ್ತಾ ಇದ್ರು. ಸೊ ಯಶವಂತ್, ಈಗ ವಿನಯ್ ಕುಮಾರ್ ಮಾತು ನೋಡಿದ್ರೆ ವಿನಯ್ ಕುಮಾರ್ ಏನಾದರೂ ಮತ್ತೆ ಕಣದಿಂದ ಹಿಂದೆ ಸರಿತಾರೋ ಅಥವಾ ಸ್ಪರ್ಧೆ ಮಾಡ್ತೀನಿ ಅಂತ ಹೇಳ್ತಾರೋ? ಒಟ್ಟು 2 ದಿನ ಟೈಮ್ ಇದೆ ಅಂತ ಹೇಳಿದ್ರು. ಇದರ ಅರ್ಥ ಏನು ಅಂತೇಳಿ? ಪ್ರವೀಣ್, ಇವತ್ತೇನು ವಿನಯ್ ಕುಮಾರ್ ಅವರ ಒಂದು ಫೋಟೋ ವೈರಲ್ ಆಗ್ತಿದೆ. CM ಸಿದ್ದರಾಮಯ್ಯ, ನಿರಂಜನಾನಂದ ಸ್ವಾಮಿ ಜೊತೆ ಮತ್ತು ಎಸ್ ಮಲ್ಲಿಕಾರ್ಜುನ್ ಜೊತೆ ಒಂದು ಕಾಣಿಸ್ಕೊಂಡಿರುವಂಥ ಫೋಟೋ, ಅಲ್ಲಿ ಸನ್ಮಾನವನ್ನು ಕೂಡ ಮಾಡಿಸ್ಕೊಂಡಿದ್ದಾರೆ. ಸೊ ಈ ಒಂದು ಫೋಟೋವನ್ನು ನೋಡಿದಾಗ ಬಹುತೇಕ ದಾವಣಗೆರೆ ಲೋಕಸಭಾ ಕ್ಷೇತ್ರದ ಜನ ಅಂದ್ಕೊಂಡಿರೋದು ಏನಂದರೆ ವಿನಯ್ ಕುಮಾರ್ ಲೋಕಸಭಾ ಕ್ಷೇತ್ರದಿಂದ ಹಿಂದೆ ಸರಿದ್ರು ಅಂತೇಳಿ. ಮಾಧ್ಯಮಗಳಲ್ಲೂ ಕೂಡ ಬೆಳಗ್ಗೆಯಿಂದ ಬರ್ತಾ ಇರುವಂಥದ್ದು ಏನಂದರೆ ಆ ಫೋಟೋ ವೈರಲ್ ಆದಮೇಲೆ ಸೊ ವಿನಯ್ ಕುಮಾರ್ ಚುನಾವಣಾ ಕಣದಿಂದ ಹಿಂದೆ ಸರಿದಿದ್ದಾರೆ. ಅವರು ಕಾಂಗ್ರೆಸ್ ಅಭ್ಯರ್ಥಿಗೆ ಬೆಂಬಲವನ್ನು ಕೊಡ್ತಾರೆ ಅನ್ನೋ ಒಂದು ಚರ್ಚೆ ಬೆಳೆಯಿಂದ ಕೂಡ ಆಗ್ತಾಯಿದೆ. ಈ ನಡುವೆ ಈ ಎಲ್ಲ ವೈರಲ್ ಆದಮೇಲೆ, ಫೋಟೋನ ವೈರಲ್ ಆದಮೇಲೆ ವಿನಯ್ ಕುಮಾರ್ ಒಂದು ಸ್ಪಷ್ಟನೆಯನ್ನು ಕೊಡ್ತಾರೆ. ನಾನು ಸೌಜನ್ಯವಾಗಿ ಒಂದು ಭೇಟಿಯನ್ನು ಮಾಡಿದ್ದೆ CM ಸಿದ್ದರಾಮಯ್ಯನವರ ಮತ್ತು ಸ್ವಾಮೀಜಿಯವರು ಒಂದು ಸೌಜನ್ಯವಾಗಿ ಭೇಟಿ ಮಾಡಿದ್ದೆ. ಸೊ ಆ ಸೌಜನ್ಯವಾಗಿ ಭೇಟಿಯಾಗಿರುವಂಥ ಫೋಟೋನ ಜನ ವೈರಲ್ ಮಾಡಿ ಜನರನ್ನು ದಿಕ್ಕು ತಪ್ಪಿಸುವಂಥ ಕೆಲಸವನ್ನು ಮಾಡ್ತಾಯಿದ್ದಾರೆ ಅನ್ನೋ ಒಂದು ಮಾತನ್ನು ಹೇಳ್ತಾರೆ. ಜೊತೆಗೆ ಇನ್ನೂ 2 ದಿನಗಳ ಕಾಲ ಸಮಯ ಇದೆ ನನಗೆ. ಸೊ ನಾನು ಪ್ರತಿ ಕ್ಷೇತ್ರಕ್ಕೆ ಅಡ್ಡಾಡ್ತಿದ್ದೀನಿ, ಪ್ರತಿ ಕ್ಷೇತ್ರದಲ್ಲಿ ಓಡಾಡಿ ಜನರ ಒಪಿನಿಯನನ್ನು ಸಂಗ್ರಹ ಮಾಡ್ತಾಯಿದ್ದೀನಿ. ಹಾಗಾಗಿ ಜನರ ಒಪಿನಿಯನ್ ಸಂಗ್ರಹ ಮಾಡಿ ನಾನು ಪ್ರೆಸ್ ಮೀಟ್ ಮಾಡುವ ಮೂಲಕ ನನ್ನ ಸ್ಪಷ್ಟ ಸಂದೇಶವನ್ನು ಕೊಡ್ತೀನಿ ಅನ್ನೋ ಒಂದು ಮಾತನ್ನು ಹೇಳ್ತಿದ್ದಾರೆ. ಹಾಗಾಗಿ ಇದನ್ನು ಮೇಲ್ನೋಟಕ್ಕೆ ನೋಡಿದಂಥ ಸಂದರ್ಭದಲ್ಲಿ ಶಮನ ಆಗಿದೆ ಅಂತಂದೇಳಿ, ಬಂಡಾಯ ಶಮನ ಆಗಿದೆ ಅಂತ ಹೇಳಲಿಕ್ಕಾಗಲ್ಲ. ಯಾಕಂದರೆ ವಿನಯ್ ಕುಮಾರ್ ತೆಗೆದುಕೊಂಡಿರುವಂಥ ಸ್ಟೆಪ್ ಏನಿದೆ ತುಂಬ ದೊಡ್ಡ ಸ್ಟೆಪ್. ಅದು ಏಕದಮ್ ಹಿಂದಕ್ಕೆ ಬರಲಿಕ್ಕೆ ಆಗೋದಿಲ್ಲ ಅಂತ ದೊಡ್ಡ ಸ್ಟೆಪ್ಪನ್ನು ವಿನಯ್ ಕುಮಾರ್ ತೆಗೆದುಕೊಂಡಿದ್ದಾರೆ. ಹಾಗಾಗಿ ವಿನಯ್ ಕುಮಾರ್ ಹೇಳಿಕೆ ಏನು ಕೊಡ್ತಾರೆ, ಒಂದು ತಮ್ಮ ವಿಡಿಯೋದಲ್ಲಿ ನಾನು ಇನ್ನೂ 2 ದಿವಸ ಟೈಮ್ ಇದೆ, ಜನರ ಮಧ್ಯೆ ಬರ್ತೀನಿ, ಜನರ ಮಧ್ಯೆ ಬಂದು ನನ್ನ ಅಭಿಪ್ರಾಯವನ್ನು ತಿಳಿಸ್ತೀನಿ ಅಂತ ಹೇಳಿದೆ. ಇದು ಮೇಲ್ನೋಟಕ್ಕೆ ಎಲ್ಲೋ ಒಂದು ಕಡೆ ವಿನಯ್ ಕುಮಾರ್ ಇನ್ನೂ ಕೂಡ ಅವರ ಸ್ಟ್ಯಾಂಡ್ ಏನಿತ್ತು, ಹಿಂದೆ ಬಂಡಾಯವಾಗಿ ಸ್ಪರ್ಧೆ ಮಾಡ್ತೀನಿ ಅಹಿಂದ ಮತಗಳ ಜೊತೆಗೆ ಒಂದಷ್ಟು ಕಾಂಗ್ರೆಸ್ನ 2 ಪಕ್ಷಗಳ ವಿರೋಧಿಗಳು ಅಥವಾ 2 ಪಕ್ಷಗಳನ್ನ ಬೇಡ ಅನ್ನೋಂಥವ್ರು ಯಾರೋ ಇದ್ದಾರೆ, ಅವರ ಮತಗಳು ಬಂದರೆ ಸಾಕು ನನಗೆ, ಸೊ ನಾನು ಗೆಲ್ತೀನಿ ಅನ್ನೋ ಒಂದು ಸ್ಟ್ಯಾಂಡಲ್ಲಿ ಏನಿದ್ರು ಆ ಸ್ಟ್ಯಾಂಡನ್ನು ವಿನಯ್ ಕುಮಾರ್ ಈಗಲೂ ಕೂಡ ಕಂಟಿನ್ಯೂ ಮಾಡ್ತಾರೆ. ಹಾಗಾಗಿ ವಿನಯ್ ಕುಮಾರ್ ಈ ತಕ್ಷಣಕ್ಕೆ ಬಂಡಾಯ ಶಮನ ಆಗಿದೆ ಅಂತಲ್ಲ, ಅದು ಬಹುಶಃ ಇನ್ನೂ 2 ದಿನದಲ್ಲಿ ಈಗ ವರಿಷ್ಠರೇನು ಭೇಟಿಯಾಗಿದ್ದಾರೆ, ವರಿಷ್ಠರು ಮತ್ತು ಮಠದ ಸ್ವಾಮೀಜಿ, ಸಮುದಾಯದ ಸ್ವಾಮೀಜಿ ಅವರ ಮಾತನ್ನು ಕೇಳಿ ವಿನಯ್ ಕುಮಾರ್ ಒಂದೇ ಹಿಂದೆ ಬರ್ಬೋದು, ಅಥವಾ ಅವ್ರು ಯಾರ ಮಾತನ್ನು ಕೇಳಿದ್ರೆ ವಿನಯ್ ಕುಮಾರ್ ಸ್ಪರ್ಧೆ ಕೂಡ ಮಾಡ್ಬೋದು. ಇನ್ನು ಖಚಿತವಾಗಿ ಬಂಡಾಯ ಶಮನ ಆಗಿದೆ ಅಂತ ಹೇಳಿಕ್ಕಾಗಲ್ಲ ಪ್ರವೀಣ್. ಇದು ಈಗಾಗಲೇ ವಿನಯ್ ಕುಮಾರ್ ಮತದಾರರ ಚಿತ್ತವನ್ನು ಆಲಿಸಲಿರುವಂಥ ಕೆಲಸ ಮಾಡ್ತಾ ಇರುವಂಥದ್ದು, ಜೊತೆಗೆ ಅಭಿಪ್ರಾಯ ಸಂಗ್ರಹಣೆ ಮಾಡ್ತಾ ಇರುವಂಥದ್ದು. ನನಗೆ ಯಾರೇ ಸಮಾಧಾನ ಮಾಡಲಿ, ಯಾರೇ ಬಂದು ನನ್ನ ಮೇಲೆ ಒತ್ತಡ ಹಾಕಿರೋ ನಾನು ಚುನಾವಣಾ ಅಖಾಡದಿಂದ ಹಿಂದೆ ಸರಿಯೋ ಮಾತೇ ಇಲ್ಲ ಅಂತ ಸಹ ಹೇಳಿಕೆಯನ್ನು ಸಹ ನೀಡಿದರು. ಜೊತೆಗೆ ಒಂದು ಪ್ರೆಸ್ ಮೀಟ್ ಮಾಡಿ ನನ್ನ ಮುಂದಿನ ನಡೆ ಏನು ಅಂತ ಹೇಳ್ತೀನಿ ಅಂತ ಹೇಳಿದರು. ಸೊ ಅದ್ರ ನಡುವೆ ಇದೀಗ ಒಂದು ಫೋಟೋ ವೈರಲ್ ಆಗಿರುವಂಥದ್ದು, ಎಲ್ಲೋ ಒಂದು ಕಡೆ ವಿನಯನ ತುಳಿಬೇಕು ಅನ್ನೋಂಥ ಒಂದು ಷಡ್ಯಂತ್ರ ಏನಾದ್ರು ಇದೆ? ಇಲ್ಲ ಪ್ರವೀಣ್, ಇದು ತುಳಿಯಬೇಕಾದ ಷಡ್ಯಂತ್ರ ಅಂತಲ್ಲ. ಯಾಕಂದರೆ ತುಳಿಯುವಂಥ ಷಡ್ಯಂತ್ರಗಳ ಆ ಮಾತು ಬೇರೆ ಆಗುತ್ತೆ. ಅಂದರೆ ಪ್ರತಿಯೊಂದು ರಾಜಕೀಯ ಪಕ್ಷದಲ್ಲೂ ಕೂಡ ಯಾರು ಬಂಡಾಯ ಇರ್ತಾರೆ, ಈಗ ಉದಾಹರಣೆ BJPಯಲ್ಲಿ ನೋಡ್ಬೋದು, BJPಯಲ್ಲಿ ಬಂಡಾಯ ಇತ್ತು, BJPಯ ಬಂಡಾಯವನ್ನು ಶಮನ ಮಾಡಿದ್ರು, ವರಿಷ್ಠರು ಬಂದರು. ಹಾಗೆ ಕಾಂಗ್ರೆಸ್, ವಿನಯ್ ಕುಮಾರ್ ಒಂದು ವೇಳೆ ಕಾಂಗ್ರೆಸ್ನ ಲಾಂಛನದಡಿ, ಕಾಂಗ್ರೆಸ್ನ ಬ್ಯಾನರ್ ಅಡಿ ಬರದೆ ಅವರು ಇಂಡಿಪೆಂಡೆಂಟಾಗಿ ಡೇ ಫಸ್ಟಿಂದ ಇಂಡಿಪೆಂಡೆಂಟಾಗಿ ಬರ್ತೀನಿ ಅಂತ ಹೇಳಿದ್ರೆ ಬಹುಶಃ ಯಾವ ಪಕ್ಷದ ವರಿಷ್ಠರು ಕೂಡ ಅಷ್ಟು ತಲೆ ಕೆಡಿಸ್ಕೊಂತಿರ್ಲಿಲ್ಲ. ಅಥವಾ ಯಾವುದೋ ಒಂದು ಪಕ್ಷದವರು ಇಲ್ಲ ನಮ್ಮ ಪಕ್ಷಕ್ಕೆ ಬನ್ನಿ ಬೆಂಬಲ ಕೊಡಿ, ನಾವು ಮುಂದಿನ ದಿನಗಳಲ್ಲಿ ಯಾವುದೋ ಒಂದು ರಾಜಕೀಯ ಸ್ಥಾನಮಾನವನ್ನು ಕೊಡ್ತೀವಿ ಅಂತ ಹೇಳ್ತಾ ಇದ್ರು. ಬಹುಶಃ ವಿನಯ್ ಕುಮಾರ್ ಡೇ ಫಸ್ಟಿಂದ ಬಂದಿದ್ದೇನೆಂದರೆ ಕಾಂಗ್ರೆಸ್ನ ಬ್ಯಾನರ್ ಅಡಿ ಬಂದಿದ್ದು, ನಾನು ಕಾಂಗ್ರೆಸ್ನ ಕಟ್ಟಾಳು, ಕಾಂಗ್ರೆಸ್ನ ಅಭ್ಯರ್ಥಿ, ಹಾಗಾಗಿ ನಾನು ಚುನಾವಣೆಗೆ ಸ್ಪರ್ಧೆ ಮಾಡಬೇಕು, ಲೋಕಸಭಾ ಚುನಾವಣೆಗೆ ನಾನು ಸ್ಪರ್ಧೆ ಮಾಡಬೇಕು ಅಂತ ಬಂದಿದ್ದರು.
ಇಡೀ ಲೋಕಸಭಾ ಕ್ಷೇತ್ರದಲ್ಲಿ ಸುಮಾರು 130-140ಕ್ಕೂ ಹೆಚ್ಚು ಹಳ್ಳಿಗಳಲ್ಲಿ ಎರಡನೇ ರೌಂಡಿನ ಒಂದು ಪ್ರಚಾರವನ್ನು ಕೂಡ ಎರಡನೇ ರೌಂಡಿನ ಒಂದು ಸುತ್ತು ಮಾತುಕತೆಯನ್ನು ನಡೆಸಿದ್ದಾರೆ. ಅಂದರೆ ನಾನು ಒಂದು ವೇಳೆ ಇಂಡಿಪೆಂಡೆಂಟ್ ನಿಂತರೆ ನೀವು ಬೆಂಬಲವನ್ನು ಕೊಡ್ತೀರಾ ಅನ್ನೋ ಒಂದು ಅಭಿಪ್ರಾಯವನ್ನು ವಿನಯ್ ಕುಮಾರ್ ಸಂಗ್ರಹ ಮಾಡ್ತಿದ್ದಾರೆ. ಹಾಗಾಗಿ ಇದು ರಾಷ್ಟ್ರೀಯ ಪಕ್ಷ, ಕಾಂಗ್ರೆಸ್ ರಾಷ್ಟ್ರೀಯ ಪಕ್ಷ ಆಗಿರೋದ್ರಿಂದ ವರಿಷ್ಠರಿಗೆ ಒಂದಷ್ಟು ಜವಾಬ್ದಾರಿ ಇದೆ. ಯಾರು ಬಂಡಾಯ ಮಾಡ್ತಾರೆ ಅಥವಾ ಯಾರು ಪಕ್ಷ ವಿರೋಧಿ ಚಟುವಟಿಕೆ ಮಾಡ್ತಾರೆ ಅವರನ್ನು ಕರ್ಕೊಂಡ್ಬಂದು ಅವರನ್ನು ಸಮಾಧಾನ ಮಾಡುವಂಥದ್ದು, ಮತ್ತು ಯಾರು ಅಧಿಕೃತ ಅಭ್ಯರ್ಥಿ ಅಂತ ಇರ್ತಾರೆ ಕಾಂಗ್ರೆಸ್ನಲ್ಲಿ, ಅಧಿಕೃತ ಅಭ್ಯರ್ಥಿಯನ್ನು ಗೆಲ್ಲಿಸಲಿಕ್ಕೆ ಒಂದು ಪ್ರಯತ್ನವನ್ನು ಮಾಡುವಂಥದ್ದು ಎಲ್ಲ ವರಿಷ್ಠರ ಕೆಲಸ. ಹಾಗಾಗಿ ಸಿದ್ದರಾಮಯ್ಯವರು ಕೂಡ ಈ ಒಂದು ಪ್ರಯತ್ನಕ್ಕೆ ಕೈ ಹಾಕಿದ್ದಾರೆ. ಇದು ಸಿದ್ದರಾಮಯ್ಯವರು ಎರಡನೇ ಬಾರಿ ವಿನಯ್ ಕುಮಾರ್ ಅವರ ಜೊತೆಗೆ ಮಾತುಕತೆ ನಡೆಸ್ತಿರುವಂಥದ್ದು. ಮೊದಲನೇ ಬಾರಿಗೆ CM ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ DCM ಇಬ್ಬರು ಕೂಡ ಒಂದು ಮಾತುಕತೆ ನಡೆಸಿದ್ರು. ಸೊ ಅದು ಆ ಮಾತುಕತೆ ಫಲಪ್ರದ ಕೊಟ್ಟಿರಲಿಲ್ಲ. ಹಾಗಾಗಿ ಈಗ ಕುರುಬ ಸಮುದಾಯಕ್ಕೆ ಸೇರಿದ ವಿನಯ್ ಕುಮಾರ್, ಹಾಗಾಗಿ ಕುರುಬ ಸಮುದಾಯದ ಸ್ವಾಮೀಜಿಯನ್ನು ಮುಂದೆ ಇಟ್ಕೊಂಡು, ನಿರಂಜನಾನಂದ ಸ್ವಾಮೀಜಿಯನ್ನು ಮುಂದೆ ಇಟ್ಕೊಂಡು ಒಂದು ಪ್ರಯತ್ನವನ್ನು ಮಾಡ್ತಿದ್ದಾರೆ. ಸೊ ವಿನಯ್ ಕುಮಾರು ಒಂದು ವೇಳೆ ಸ್ವಾಮೀಜಿಯವರ ಮಾತನ್ನು ಕೇಳಿ ಅಥವಾ ಸಮುದಾಯದ ಸ್ವಾಮೀಜಿ ಅಂದರೆ ಒಂದು ಇಡೀ ಸಮುದಾಯಕ್ಕೆ ಒಂದು ರಥ ಇದ್ದಂಗೆ ಅವರು ಆ ರಥದ ಹಿಂದ್ಗಡೆ ಭಕ್ತರು ಬರ್ತಾ ಇರ್ತಾರೆ, ಅಥವಾ ಆ ರಥವನ್ನು ಎಳಿಬೇಕಂದ್ರೆ ಭಕ್ತರು ಸೇರಿ ಎಳೆಯುವಂಥ ಒಂದು ರಥ ಅದು. ಹಾಗಾಗಿ ಆ ಸ್ವಾಮೀಜಿಯನ್ನು ಮಾತನ್ನು ಕೇಳಿಕೊಂಡು ವಿನಯ್ ಕುಮಾರ್ ಹಿಂದೆ ಬರ್ತಾರಾ, ಅಥವಾ ಇನ್ನೂ 2 ದಿನ ಟೈಮ್ ಇದೆ, 2 ದಿನದಲ್ಲಿ ಏನು ಬೇಕಿದ್ರು ಆಗ್ಬೋದು ಅಂತ. ಯಾಕಂದರೆ ರಾಜಕಾರಣದಲ್ಲಿ ಯಾವ ಕ್ಷಣದಲ್ಲಿ ಏನು ಬೇಕಿದ್ರು ಆಗ್ಬೋದು. ಈಗ ವಿನಯ್ ಕುಮಾರು ಬಂಡಾಯ ಸ್ಪರ್ಧೆ ಮಾಡ್ಬೋದು, ನಾಮಿನೇಷನ್ ಫೈಲ್ ಕೂಡ ಮಾಡ್ಬೋದು, ಆ ಕೊನೆಯ ಕ್ಷಣದಲ್ಲಿ ಹಿಂದೆ ತೆಗೆದುಕೊಳ್ಳೋ ಅವಕಾಶ ಕೂಡ ಇರುತ್ತೆ. ಹಾಗಾಗಿ ಯಾವುದನ್ನು ರಾಜಕಾರಣದಲ್ಲಿ ಹಿಂಗೆ ಆಗಿಬಿಡುತ್ತೆ, ನಾಳೆ ಬೆಳಗ್ಗೆ ಇದು ಆಗೋಗ್ಬಿಡುತ್ತೆ ಅಂತಂದೇಳಿ ಅದು ಕೂಡ ಚಿಂತೆ ಮಾಡೋಕ್ಕೆ ಬರಲ್ಲ. ಹಾಗಾಗಿ ವಿನಯ್ ಕುಮಾರ್ ಏನು ಸ್ಟೆಪ್ ತೆಗೆದುಕೊಂಡಿದ್ದಾರೆ ಅಷ್ಟು ಸುಲಭವಾಗಿ ಇದು ಬಂಡಾಯ ಶಮನ ಆಯಿತು ಅಥವಾ ವಿನಯ್ ಕುಮಾರ್ ಹಿಂದೆ ಬಂದೇ ಬಿಟ್ಟರು ಅಂತಲ್ಲ. ಇದು ವಿನಯ್ ಕುಮಾರ್ ಪ್ರೆಸ್ ಮೀಟ್ ಮಾಡಿ ಅಧಿಕೃತವಾಗಿ ಹೇಳೋರು ಕೂಡ ಇನ್ನೂ ವಿನಯ್ ಕುಮಾರ್ ಕಣದಲ್ಲೇ ಇದ್ದಾರೆ. ಇನ್ನೂ ವಿನಯ್ ಕುಮಾರ್ ಬಂಡಾಯ ಅಭ್ಯರ್ಥಿಯಾಗಿ ಜನರಿಗೆ ಗುರುತಿಸ್ಕೊಳ್ಳೋ ಒಂದು ಕೆಲಸವನ್ನು ಮಾಡ್ತಿದ್ದಾರೆ ಪ್ರವೀಣ್. ಇದು ಸೊ ಇದೀಗ ಈ ಫೋಟೋ ನೋಡಿದರೆ ಎಲ್ಲೋ ಒಂದು ಕಡೆ ಸಂಧಾನ ಆಗಿದೆ ಅಂತೇಳಿ ಒಂದು ಕಡೆ ಜನರ ಮನಸ್ಸಲ್ಲಿ ಮೂಡುವಂಥ ಒಂದು ಕೆಲಸ ಆಗ್ತಾ ಇರುವಂಥದ್ದು. ಜನನೂ ಸಹ ಈಗಾಗಲೇ ವಿನಯ್ ಪಕ್ಷೇತರ ಸ್ಪರ್ಧೆಯಾಗಿ ಮಾಡಬೇಕು ಅನ್ನೋಂಥ ಮಾತುಗಳು ಸಹ ಜನರಲ್ಲಿ ಕೇಳಿ ಬರ್ತಾ ಇರೋದು. ಸೊ ಇದೆಲ್ಲ ಒಂದು ಕಡೆ ಜನರಿಗೆ ಒಂದು ಗೊಂದಲ ಏನಾದ್ರು ಉಂಟು ಮಾಡ್ತಾ ಇದೆ ಅಂತೇಳಿ. ಅಲ್ಲ, ಖಂಡಿತ ಗೊಂದಲ ಅನ್ನೋದಕ್ಕಿಂತ ಸಹಜವಾಗಿ ಈಗ ಉದಾಹರಣೆ ಬಿಜೆಪಿ ಅಭ್ಯರ್ಥಿಗೆ ಯಾರೊಬ್ಬ ಕಾಂಗ್ರೆಸ್ ಮುಖಂಡರು ಮತ್ತೊಬ್ಬರು ಬಂದು ವಿಶ್ ಮಾಡ್ತಾರೆ ಸಂದರ್ಭದಲ್ಲಿ ಫೋಟೋ ತಗೊಂಡು ವೈರಲ್ ಮಾಡೋದು ಅದು ರಾಜಕೀಯದಲ್ಲಿ ನಡೆಯುವಂಥ ಒಂದು ಸ್ಟ್ರಾಟಜಿಗಳವೆಲ್ಲ. ಆ ಸ್ಟ್ರಾಟಜಿ ನಡೀತಾ ಇರ್ತದೆ. ವಿನಯ್ ಕುಮಾರ್ ಬೇರೆ ಯಾವುದೋ ಪಕ್ಷದ ಅಭ್ಯರ್ಥಿ ಅಲ್ಲ. ವಿನಯ್ ಕುಮಾರ್ ಕಾಂಗ್ರೆಸ್ನ ಒಬ್ಬ ಅಭ್ಯರ್ಥಿ ಮತ್ತು ಕಾಂಗ್ರೆಸ್ನ ಲೋಕಸಭಾ ಟಿಕೆಟ್ ಆಕಾಂಕ್ಷಿ ಆಗಿದ್ದರು. ಹಾಗಾಗಿ ಸಹಜವಾಗಿ ಸಿದ್ದರಾಮಯ್ಯನವರು ಕರೆದಾಗ, ಯಾಕಂದರೆ ಸಿದ್ದರಾಮಯ್ಯ ಕೂಡ ಕುರುಬ ಸಮುದಾಯದ ಪ್ರಮುಖ ಲೀಡರ್ ಅವರು. ಸೊ ಸಿದ್ದರಾಮಯ್ಯನವರು ವಿನಯ್ ಬಾರಪ್ಪ ನನ್ನ ಭೇಟಿ ಆಗಬೇಕು ಅಂದಾಗ ವಿನಯ್ ಕುಮಾರ್ ಇಲ್ಲ ಸರ್ ನಾನು ಬರಲ್ಲ ಅಂತ ಹೇಳಲಿಕ್ಕೆ ಆಗಲ್ಲ. ಸೊ ವಿನಯ್ ಕುಮಾರ್ ಹೋಗಲೇಬೇಕು, ಹೋಗಿ ಮಾತಾಡಿದ್ದಾರೆ. ಸೊ ಜೊತೆ ಮಲ್ಲಿಕಾರ್ಜುನ್ ಕೂಡ ಇದ್ದಾರೆ. ಮಲ್ಲಿಕಾರ್ಜುನ್ ಕೂಡ ಈಗ ಸತತ 4 ಬಾರಿ BJPಯನ್ನು ಗೆದ್ದಿದೆ. BJPಯನ್ನು ಸೋಲಿಸಬೇಕಂದ್ರೆ ಮಲ್ಲಿಕಾರ್ಜುನ್ ಈ ಬಾರಿ ಪಣವನ್ನು ತೊಟ್ಟಿರೋದು. ಹಾಗಾಗಿ ವಿನಯ್ ಕುಮಾರನ್ನು ಮನವೊಲಿಸಿಕೆ ಮಲ್ಲಿಕಾರ್ಜುನ್ ಕೂಡ ಪ್ರಯತ್ನವನ್ನು ಪಟ್ಟಿದ್ದಾರೆ. ಆದರೆ ವಿನಯ್ ಕುಮಾರ್ ತೆಗೆದುಕೊಂಡ್ರೆ ಏನು ಸ್ಟ್ಯಾಂಡ್ ಇದೆಯಲ್ಲ, ಆ ಸ್ಟ್ಯಾಂಡ್ ಅಷ್ಟು ಸುಲಭವಾಗಿಲ್ಲ. ಹಾಗಾಗಿ ಕೊನೆಯ ಕ್ಷಣದಲ್ಲೂ ಕೂಡ ವಿನಯ್ ಯಾವ ನಿರ್ಧಾರವನ್ನು ಬೇಕಿದ್ರು ತೆಗೆದುಕೊಳ್ಬೋದು. ಕೇವಲ ಏನು ವೀಡಿಯೋಗಳು ವೈರಲ್ ಆಗುತ್ತೆ, ಫೋಟೋ ವೈರಲ್ ಆಗುತ್ತೆ. CM ಸಿದ್ದರಾಮಯ್ಯ ಜೊತೆ ಇರೋದು, SS ಮಲ್ಲಿಕಾರ್ಜುನ್ ಜೊತೆ ಇರೋ ಫೋಟೋ ವೈರಲ್ ಆಗುತ್ತೆ. ಫೋಟೋ ವೈರಲ್ ಆಗಿ ಕೇವಲ ಒಂದು 10ರಿಂದ 15 ನಿಮಿಷಕ್ಕೆ ವಿನಯ್ ಕುಮಾರ್ ಒಂದು ವೀಡಿಯೋನ ಬಿಡ್ತಾರೆ. ತಮ್ಮ ಸ್ಟೇಟ್ಮೆಂಟ್ ಏನಂತೆ ಅವರೇ ಪ್ಲೇ ಮಾಡಿದ್ರಿ. ಅದೇ ರೀತಿ ವಿನಯ್ ಕುಮಾರ್ ಈಗಲೂ ಕೂಡ ಅವರ ಹಿಂದೆ ಕೊಟ್ಟಂಥ ಏನು ಸ್ಟೇಟ್ಮೆಂಟ್ ಇತ್ತು, ನಾನು ಬಂಡಾಯವಾಗಿ ಸ್ಪರ್ಧೆ ಮಾಡ್ತೀನಿ ಒಂದು ಸ್ಟೇಟ್ಮೆಂಟ್ ಇತ್ತು, ಆ ಸ್ಟೇಟ್ಮೆಂಟ್ಗೆ ಈಗಲೂ ವಿನಯ್ ಕುಮಾರ್ ಸ್ಟಿಕನ್ ಆಗಿದ್ದಾರೆ. ಹಾಗಾಗಿ ಈ ಎಲ್ಲ ಫೋಟೋಗಳು ಇವೆಲ್ಲ ಕೂಡ ಹೆಂಗೆ ಅಂದರೆ ರಾಜಕೀಯದಲ್ಲಿ ಸಾಕಷ್ಟು ಚರ್ಚೆ. ರಾಜಕೀಯ ಅಂದರೆ ಹೆಂಗೆ ಒಂಥರ ಚರ್ಚೆ ಆಗ್ತಾನೆ ಇರ್ತದೆ. ಇದು ಆ ಒಂದು ಚರ್ಚೆಗೆ ಗ್ರಾಸ ಆಗುವಂಥದ್ದು ರಾಜಕಾರಣ ಅಂದರೆ ಆ ಚರ್ಚೆ ಆಗ್ತಾ ಇರ್ತದೆ. ವಿನಯ್ ಕುಮಾರ್ ಕೊನೆ ಕ್ಷಣದಲ್ಲಿ ಮೇ ಬಿ ಇಂಡಿಪೆಂಡೆಂಟ್ ಸ್ಪರ್ಧೆ ಮಾಡ್ಬೋದು, ಅಥವಾ ಚುನಾವಣೆ ಕಡೆಯಿಂದ ಹಿಂದೆ ಬಂದು ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ಗೆ ಬೆಂಬಲವನ್ನು ಕೊಡ್ಬೋದು, ಗೊತ್ತಿಲ್ಲ. ಅದು ವಿನಯ್ ಕುಮಾರ್ ಅಧಿಕೃತವಾಗಿ ಪ್ರೆಸ್ ಮೀಟ್ ಮಾಡುವ ಮೂಲಕನೇ ಹೇಳ್ತೀನಿ ಅಂತ ಹೇಳ್ತಾರೆ. ಅಲ್ಲೂ ಕೂಡ ಜನ ಒಂದಷ್ಟು ಗೊಂದಲ ಇರುತ್ತೆ. ಗೊಂದಲಕ್ಕೆಲ್ಲ ವಿನಯ್ ಕುಮಾರ್ ತೆರೆ ಎಳಿಬೇಕಾಗುತ್ತೆ ಪ್ರವೀಣ್. ಸೊ ಇದುವರೆಗೂ ವಿನಯ್ ಕುಮಾರ್ನ ಭೇಟಿ ಆಗದೇ ಇರುವಂತಹ SS ಮಲ್ಲಿಕಾರ್ಜುನ್ ಅವರು ಜೊತೆಗೆ ವಿನಯ್ ಕುಮಾರ್ಗೆ ಒಂದು ಬಾರಿನೂ ಸಹ ಫೋನ್ ಮಾಡಿ ತಮ್ಮ ಕಾಂಗ್ರೆಸ್ ಅಭ್ಯರ್ಥಿ ಪರ ಚುನಾವಣಾ ಪ್ರಚಾರಕ್ಕೆ ಬನ್ನಿ ಅನ್ನೋದು, ಇಲ್ಲ ತಮ್ಮ ಬಂಡಾಯ ಶಮನ ಮಾಡಿಕೊಂಡು ತಮ್ಮ ಜೊತೆ ಹೊಂದಾಣಿಕೆ ಮಾಡ್ಕೊಳ್ಳಿ ಅನ್ನೋದು ಇದುವರೆಗೂ ಹೇಳ್ದೇ ಇರುವಂಥದ್ದು. ಏಕಾಏಕಿ ಇದೊಂದು ಫೋಟೋದಿಂದ ಇಷ್ಟೆಲ್ಲ ಚರ್ಚೆಗೆ ಗ್ರಾಸ ಆಗಿರುವಂಥದ್ದು. ಇಲ್ಲ ಪ್ರವೀಣ್, ಹೇಳಿದ ಅಂತಲ್ಲ. ಈಗ ಮಲ್ಲಿಕಾರ್ಜುನ್ ಅವರು ಜಿಲ್ಲಾ ಉಸ್ತುವಾರಿ ಸಚಿವರಿದ್ದಾರೆ. ಇಲ್ಲಿ ದಾವಣಗೆರೆಯಲ್ಲಿ ಕಾಂಗ್ರೆಸ್ ಅಂದರೆ ಶಾಮನೂರ್ ಫ್ಯಾಮಿಲಿ ಅಂತಂದರೆ ಮೊದಲಿಂದ ಕೂಡ ಇರುವಂಥ ಒಂದು ಟಾಕು. ಹಾಗಾಗಿ ಮಲ್ಲಿಕಾರ್ಜುನ್ ಅವರು ಬೇರೆಯವರ ಮುಖಾಂತರ ಅವರ ಪಕ್ಷದ ಬೇರೆ ಸ್ತರದ ಏನು ಹುದ್ದೆಯಲ್ಲಿದ್ದಂಥವ್ರ ಕಡೆಯಿಂದ ಒಂದಷ್ಟು ಪ್ರಯತ್ನವನ್ನು ಪಟ್ಟಿದ್ದರು. ಅವರು ಸ್ವತಃ CM ಸಿದ್ದರಾಮಯ್ಯನವರು ಕೂಡ ಪ್ರಯತ್ನವನ್ನು ಪಟ್ಟಿದ್ದರು. ಅದ್ರ ಜೊತೆಗೆ ಇದೊಂದು ಸೌಹಾರ್ದ ಭೇಟಿ ಆಗಲಿ, ಆ ಭೇಟಿಯ ನಂತರ ಏನಾದರೂ ವಿನಯ್ ಕುಮಾರ್ ಸಂಧಾನ ಆಗ್ಬೋದು, ರಾಜಿ ಆಗ್ಬೋದು. ರಾಜಿ ಆಗಿಬಿಟ್ಟು ಪ್ರಭಾ ಮಲ್ಲಿಕಾರ್ಜುನ್ಗೆ ಒಂದು ವೇಳೆ ಸಪೋರ್ಟ್ ಮಾಡ್ಬೋದು ಅನ್ನೋ ಒಂದು ಕಾರಣಕ್ಕೋಸ್ಕರ ಇವತ್ತೊಂದು ಭೇಟಿಯಾಗಿದ್ದಾರೆ. ಸೊ ಅಧಿಕೃತ ಭೇಟಿಯಾಗಿರ್ತಾರೆ. ಭೇಟಿಯಾಗಿ ಆ ಫೋಟೋಗಳು ಕೂಡ ವೈರಲ್ ಆಗಿದ್ದಾವೆ. ಆದರೆ ವಿನಯ್ ಕುಮಾರ್ ಮಾತ್ರ ಅದನ್ನು ಸುದ್ದಿಗೋಷ್ಠಿಯನ್ನು ಮಾಡಿ ನಾನು ಅಧಿಕೃತವಾಗಿ ಒಂದು ಮಾಹಿತಿಯನ್ನು ಕೊಡ್ತೀನಿ ಅಂತ ಹೇಳಿಬಿಟ್ರೆ, ಈಗಲೂ ಕೂಡ ವಿನಯ್ ಕುಮಾರ್ ನಾನು ಬಂಡಾಯ ಸ್ಪರ್ಧೆ ಮಾಡೋದು ಖಚಿತ ಅಂತಂದು ಹೇಳ್ತಾರೆ ಬಿಟ್ಟರೆ, ಎಲ್ಲೂ ಕೂಡ ನಾನು ಸಿದ್ದರಾಮಯ್ಯನವರ ಭೇಟಿಯಾಗಿದ್ದೆ ಅಥವಾ ನಿರಂಜನಾನಂದ ಸ್ವಾಮೀಜಿ ಜೊತೆಗೆ ಸಿಕ್ಕಿದ್ರು, ಸೊ ಅವರು ಬೇಡ ವಿನಯ್ ಕುಮಾರ್ ಹಿಂದೆ ಬಂದ ಯಾರು ಕೂಡ ಹೇಳಿದ್ದಾರೆ. ಬಟ್ ನಾನು ಇನ್ನೂ ಏನು ನಿರ್ಧಾರ ತೆಗೆದುಕೊಂಡಿಲ್ಲ. ಇನ್ನೂ 2 ದಿನ ಸಮಯ ಇದೆ, ಜನರ ಮಧ್ಯೆ ಹೋಗ್ತಾ ಇದ್ದೀನಿ, ಎಲ್ಲ ಜನರ ಒಪಿನಿಯನ್ನ ತೆಗೆದುಕೊಂಡು ನಾನು ಪ್ರೆಸ್ ಮೀಟ್ ಮಾಡೋ ಮೂಲಕ ಅಧಿಕೃತವಾಗಿ ಹೇಳ್ತೀನಿ ಅಂತಿದ್ದಾರೆ. ಹಾಗಾಗಿ
ಸೊ ವಿನಯ್ ಕುಮಾರ್ ಪ್ರೆಸ್ ಮೀಟ್ ಮಾಡೋರು ಕೂಡ ಇದು ಒಂಥರ ಗೊಂದಲದ ಗೂಡೆ ಆಗಿರುತ್ತೆ ಬಿಟ್ಟರೆ ಯಾರಿಗೂ ಸ್ಪಷ್ಟ ಒಂದು ಉತ್ತರ ಸಿಗೋದಿಲ್ಲ ಪ್ರವೀಣ್. ಸೊ ಇದಾಗಿತ್ತು ವಿನಯ್ ನಡಿಗೆ ವಿಶೇಷ ಕಾರ್ಯಕ್ರಮ. ಈಗೇನಿದೆ ದಾವಣಗೆರೆಯಲ್ಲಿ ಗೊಂದಲ ಏನಿದೆ ಅಂದರೆ ವಿನಯ್ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡ್ತಾರೋ ಅಥವಾ ಪಕ್ಷ ಈಗಾಗಲೇ ವಿನಯ್ ಕುಮಾರ್ ಬಂಡಾಯ ಅಭ್ಯರ್ಥಿಯಿಂದ ಸ್ಪರ್ಧೆಯಿಂದ ಹಿಂದೆ ಬಂದಿದ್ದಾರೆ, ಜೊತೆಗೆ ಎಲ್ಲ ರಾಜಿ ಸಂಧಾನ ಆಗಿದೆ ಅನ್ನೋದಕ್ಕೆ ಇದೀಗ ಒಂದು ಫೋಟೋಯಿಂದ ಸಾಕಷ್ಟು ಚರ್ಚೆ ಉಂಟಾಗಿರೋದು. ಸೊ ಇದಕ್ಕೆಲ್ಲದಕ್ಕೂ ತೆರೆ ಎಳಿಬೇಕಾಗಿರೋದು ವಿನಯ್ ಕುಮಾರ್ ಮಾತ್ರ. ಸೊ ಇದೀಗ ವಿನಯ್ ಕುಮಾರ್ ಒಂದು ಪತ್ರಿಕಾಗೋಷ್ಠಿ ನಡೆಸಿ ಅದಕ್ಕೆ ಒಂದು ತೆರೆ ಎಳೆಯುವಂಥ ಒಂದು ಕೆಲಸ ಮಾಡಬೇಕಾಗಿದೆ. ಸೊ ಇನ್ನೊಂದು ಚರ್ಚೆಯೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಒನ್ ಕನ್ನಡ ನ್ಯೂಸ್.